हरि ओं श्री गुरुभ्यो नमः। गुरुब्रह्मा गुरुविष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरुवे नमः। गुरुवे सर्वलोकानां विषये भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम वित्रेवतु आनो दिवो बृहतः पर्वतादा सरस्वती निजतागन्तयज्ञं वाग्देव्यै नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। नारायणं नमस्कृत्यानं चैव नरोत्तमं देवीं सरस्वतीं व्यासं ततो व्यासाय विष्णुरूपाय व्यासरूपाय विष्णवे नमो वै ब्रह्महृदये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णुवे सर्वजिष्णवे ओं नमः इति। ओं नमो भगवते वासुदेवाय। नारायण परो व्यक्तादन्नमव्यक्तसम्भवं मण्डस्यान्तस्विमे लोकाः सप्तद्वीपा च मेधिनी। हरि ओं ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 8ನೆಯ ಅಧ್ಯಾಯ ಮೊದಲನೆಯ ಶ್ಲೋಕದಿಂದ ಈಗ ಚಿಂತನೆಯನ್ನ ಮಾಡೋಣ. 8ನೇ ಅಧ್ಯಾಯ ಅಭ್ಯಾಸ ಯೋಗ ಅಥವಾ ಅಕ್ಷರ ಬ್ರಹ್ಮಯೋಗ. ಇದರಲ್ಲಿ ಅಧ್ಯಾಯದಲ್ಲಿ ಭಗವಂತ ನಮಗೆ ಏನನ್ನ ಹೇಳಿದ್ದಾನೆ ಮತ್ತು ಅರ್ಜುನನ ಪ್ರಶ್ನೆಗಳೇನು ಇತ್ಯಾದಿಗಳನ್ನೆಲ್ಲ ಒಂದೊಂದೇ ನಾವು ಚಿಂತನೆ ಮಾಡಿಕೊಂಡು ಹೋಗೋಣ. 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದ? ಸ ಅಧಿಭೂತ ಅಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಅಂತ ಹೇಳ್ದ. ಅದಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅದು ಯಾವುದು ಅಂಥೇಳಿ ಪ್ರಶ್ನೆ. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನ ಶ್ರೀಕೃಷ್ಣನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಅಧಿಭೂತ ಅಂದರೆ ಯಾವುದು ಮತ್ತು ಈ ಅಧಿದೈವತ ಅಥವಾ ಅಧ್ಯಾತ್ಮ ಅಂದರೆ ಯಾವುದು? ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಇದು ಯಾವುದು? ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಇಲ್ಲಿ ಕರ್ಮ ಯಾವುದು? ತದ್ ಬ್ರಹ್ಮ ಅಂತ ಹೇಳಿದ್ಯಲ್ಲ. ಅಧ್ಯಾತ್ಮ ಅಂದರೆ ಯಾವುದು? ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಯಾವುದು? ಎಲ್ಲವೂ ಪ್ರಶ್ನಾರೂಪಕವಾಗಿ ಇದೆ. ಅದನ್ನ ಮುಂದೆ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡೋದ್ರಲ್ಲಿದ್ದಾನೆ. ಮತ್ತೆ ಮುಂದೆ ಹೊರದು ಅರ್ಜುನ ಕೇಳ್ತಾ ಇದ್ದಾನೆ, ಅಧಿಯಜ್ಞ ಕಥಂ ಕೋ ಅತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಈ ಅಧಿಯಜ್ಞ ಹೇಗೆ ನಮ್ಮ ದೇಹದಲ್ಲಿ ಇರತ್ತೆ ಮತ್ತು ಪ್ರಯಾಣ ಕಾಲೆ ಅಂದರೆ ಮರಣ ಕಾಲದಲ್ಲಿ ಹೇಗೆ ನಮಗೆ ಅದು ಜ್ಞಾಪಕಕ್ಕೆ ಬರುತ್ತೆ, ಯಾವ ಥರ ನಿಯತಾತ್ಮಭಿಹಿ ಅವನು ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಇರಬೇಕು ಅಂಥೇಳಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಅದಕ್ಕೆ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಈ ಪರಮವಾದ ಅಕ್ಷರ ಇದೆಯಲ್ಲ, ಅಂದರೆ ಯಾವುದು ಕ್ಷರ ಕಡಿಮೆ ಆಗೋದಿಲ್ವೋ ಅದೇ ಅಕ್ಷರ ಅಂಥೇಳಿ ಹೇಳ್ತಾ ಇದ್ದಾರೆ. ಅದನ್ನೇ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ. ಆ ಒಂದು ಸ್ವಭಾವವನ್ನ ಅಧ್ಯಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಭೂತ ಭಾವೋದ್ಭಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಭೂತ ಭಾವನೆಗಳಿಗೆ
ವಿಸರ್ಗವಾಗಿರ್ತಕ್ಕಂಥದ್ದು. ಇಲ್ಲಿ ಸ್ವಭಾವ ಅಂದ್ರೆ ಸ್ವಭಾವ, ನಮ್ಮ ಭಾವನೆಗಳು ಅಥವಾ ನಮ್ಮ ಪ್ರಕ್ರಿಯೆಗಳೇನಿದೆಯಲ್ಲ ಅದನ್ನೇ ಸ್ವಭಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಸರ್ಗ ಕರ್ಮ ಸಂಹಿತ. ವಿಸರ್ಗ ಅಂತಂದ್ರೆ ಯಾರು ಈ ಕರ್ಮಗಳನ್ನ ಬಿಟ್ಟಿರ್ತಾರೋ ಅಂಥದ್ದು ಏನಾಗತ್ತೆ ಕರ್ಮ ಸಂಹಿತ. ಅಂದ್ರೆ ಈಗ ಉದಾಹರಣೆಗೆ ಒಂದು ಯಜ್ಞವನ್ನ ಮಾಡಬೇಕಾದ್ರೆ ಆ ಆಹುತಿಯನ್ನ ಹಾಕಿದ್ಮೇಲೆ ಆ ಯಜ್ಞದ ಯಜಮಾನ ಅಂದ್ರೆ ಯಾರು ಕರ್ತೃ ಇರ್ತಾನೋ ಅವನು ಇದಂ ನಮ್ಮಮ್ಮ ಅಂತ ಹೇಳಿ ತ್ಯಾಗವನ್ನ ಹೇಳಬೇಕು. ಆತರ ಹೇಳಿದಾಗ ಏನಾಗುತ್ತೆ, ಆ ದೇವತೆಗಳಿಗೆ ಸೇರಿದಿದೋ, ಇದು ನನಗಲ್ಲ ಅನ್ನೋ ಉದ್ದೇಶದಿಂದ ಆ ಹೋಮವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಕರ್ಮಗಳನ್ನ ಮಾಡಿದ್ರೆ ಅಂದ್ರೆ ನಾವು ಎಲ್ಲವೂ ಆ ಪರಮೇಶ್ವರ ಪ್ರೀತಿಯಾರ್ಥವಾಗಿ ಅಥವಾ ಕೃಷ್ಣ ಪ್ರೀತಿಯಾರ್ಥವಾಗಿ ಅಥವಾ ನನಗೆ ಇಂತಹ ಒಂದು ಕಾಮನೆ ಈಡೇರಬೇಕು ಅಂತಕ್ಕಂತಹ ಭಾವನೆ ಇಲ್ಲದೆ ನನಗೆ ಈ ಒಂದು ಅವಕಾಶ ಮಾಡೋದಕ್ಕೆ ಸಿಕ್ಕಿದೆ, ನಾನು ನಿಮಿತ್ತ ಮಾತ್ರ ಅನ್ಕೊಂಡು ಯಾರು ಕರ್ಮಗಳನ್ನ ಮಾಡ್ತಾರೋ ಅವರಿಗೆ ಏನಾಗುತ್ತೆ, ಆ ಕರ್ಮದಿಂದ ಉಂಟಾಗಬಹುದಾದಂತಹ ಕರ್ಮ ಫಲ ಕೆಲವು ಸತಿ ಏನಾಗುತ್ತೆ, ಒಳ್ಳೆಯ ಕರ್ಮ ಮಾಡಿದ್ರು ಕೂಡ ಅದರಲ್ಲಿ ದೋಷಗಳಿದ್ದಾಗ ಆ ದೋಷ ನಮ್ಮನ್ನ ಕಾಡುತ್ತೆ. ಅಥವಾ ಪುಣ್ಯಕರ್ಮವನ್ನೇ ಮಾಡ್ತು ಅಂತಂದ್ರೆ ಆ ಪುಣ್ಯಕರ್ಮವನ್ನ ಈ ಜನ್ಮದಲ್ಲಿ ಅನುಭವಿಸಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದನ್ನ ಅನುಭವಿಸಕ್ಕೆ ಮತ್ತೊಂದು ಜನ್ಮವನ್ನ ಪಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಈ ಒಂದು ಜನ್ಮ ಅಂತಕ್ಕಂಥದ್ದು ನಮಗೆ ಹಿಂದಿನ ಹಲವಾರು ಜನ್ಮಗಳ ಪ್ರತಿಫಲವಾಗಿ ಈ ಒಂದು ಜನ್ಮವನ್ನ ಪಡ್ಕೊಂಡಿರ್ತೀವಿ. ಈ ಜನ್ಮದಲ್ಲಿ ಒಂದಿಷ್ಟು ಆಯುಷ್ಯ ಅಂತ ಪೂರ್ವ ನಿರ್ಧಾರಿತವಾಗಿರುತ್ತೆ. ಜೊತೆಗೆ ನಾವು ಎಷ್ಟೋ ಕರ್ಮಗಳ ಫಲವನ್ನ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗಿರುತ್ತೆ. ಹಾಗಾಗಿ ಈ ಜನ್ಮದಲ್ಲಿ ಮಾಡಿದ ಕರ್ಮದ ಫಲ ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ನಾವು ಎಲ್ಲ ಕರ್ಮಗಳನ್ನ ಕೃಷ್ಣಾರ್ಪಣ ರೀತಿಯಿಂದ ಮಾಡಿದಾಗ ಆ ಏನು ಪಾಪ ಆಗ್ಲಿ ಪುಣ್ಯ ಆಗ್ಲಿ ನಮಗೆ ಅಂಟೋದಿಲ್ಲ. ನಮ್ದು ಉದ್ದೇಶ ಏನೋ ಮುಖ್ಯವಾಗಿ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ, ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಿರೋದು. ಜ್ಞಾನಂ ಏವತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯ ಮೋಕ್ಷ ಅಂತ ಹೇಳಿದ್ಮೇಲೆ ನಾವು ಜ್ಞಾನವನ್ನ ಪಡ್ಕೊಳ್ಬೇಕಾಗಿದೆ ಅಲ್ವಾ. ನಮಗೆ ಆ ಕರ್ಮವನ್ನ ಮಾಡ್ಬೇಕಾದ್ರೆ ಯಾವುದೇ ಒಂದು ಕರ್ಮವನ್ನ ದೋಷವೇ ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಕಡೆನಲ್ಲಿ ಹೇಳೋದು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಹ ಪ್ರವೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಶ್ರೀಮನ್ ನಾರಾಯಣ ಸಮರ್ಪಯಾಮಿ ಅಂತ ಲಾಸ್ಟಲ್ಲಿ ಹೇಳ್ತೀವಲ್ಲ. ಅದ್ರ ಜೊತೆಗೆ ಇನ್ನ ಒಂದು ಹೇಳ್ತೀವಿ, ಮಧ್ಯೆ ಸಂಭಾವಿತ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ಪ್ರಾಯಶ್ಚಿತಾರ್ಥಂ ಅಂತ ಹೇಳಿ. ಅಂದ್ರೆ ಎಂಥ ಜ್ಞಾನಿಯಾಗಿದ್ರು ಈ ಮನುಷ್ಯನ ಮನಸ್ಸು ಅನ್ನೋದು ಚಂಚಲವಾಗಿರೋದ್ರಿಂದ ಆ ಕಡೆ ಈ ಕಡೆ ಹರಿದಾಡ್ತಿರೋದ್ರಿಂದ ಏನಾದ್ರೂ ತಪ್ಪುಗಳು ಆಗೇ ಆಗತ್ತೆ ಅಂತ ಹೇಳಿ ತಿಳಿದಂಥವ್ರು ಹೇಳ್ತಾರೆ. ಹಾಗಾಗಿ ಆ ಕರ್ಮ ಫಲ ಭೋಗ ನಾವು ಅಪೇಕ್ಷೆ ಪಡದೇನೆ ಅಥವಾ ಕರ್ಮ ಫಲ ತ್ಯಾಗವನ್ನ ಇಟ್ಕೊಂಡು ನಾವು ಕರ್ಮವನ್ನು ಮಾಡಿದ್ರೆ ಅದು ಅತ್ಯುತ್ತಮವಾದಂಥದ್ದು ಅಂತ ಹೇಳಿ ಹೇಳ್ತಾರೆ. ಮುಂದೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನ ತತ್ರ ಸಂಶಯಃ. ಇಲ್ಲಿ ಕಡೇ ಕಾಲದಲ್ಲಿ ಅಂದ್ರೆ ಯಾವಾಗ ಯಾರಿಗೆ ಸಾವು ಬರುತ್ತೆ ಅಂತಕ್ಕಂಥದ್ದು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಜ್ಯೋತಿಷ್ಯವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರು ಅಂಥವ್ರು ನಮಗೆ ಸಿಕ್ಕಿದ್ರೆ ಇಂಥ ಕಾಲದಲ್ಲಿ ಮರಣ ಬರುತ್ತೆ ಅಂತ ಹೇಳ್ಬೋದು. 99.9% ನಮ್ಮ ಸಾವು ಯಾವಾಗ ಅಂದ್ಬಿಟ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಅಂತ್ಯಕಾಲದಲ್ಲಿ ಯಾರು ಆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೋ ಅಂದ್ರೆ ಅವ್ರ ಇಷ್ಟ ದೇವತೆ ಅಂತ ಇಟ್ಕೊಂಡ್ರೆ, ಇಲ್ಲಿ ನಾವು ನಿರಾಕಾರ ಬ್ರಹ್ಮ ಅಂತಾನೆ ವೇದಾಂತದಲ್ಲಿ ಹೇಳೋದು. ಆದರೆ
ನಮಗೆ ಆ ಹಂತಕ್ಕೆ ಹೋಗೋ ಕಷ್ಟ ಇರೋದ್ರಿಂದ ನೀವು ಕೃಷ್ಣ, ನಾರಾಯಣ, ನರಸಿಂಹ, ಲಕ್ಷ್ಮಿ ಅಥವಾ ರಾಘವೇಂದ್ರ ಅಂತ ಕೆಲವರು ಹೇಳಿದ ಭಕ್ತರು ಇರ್ತಾರೆ, ಅವರು ರಾಘವೇಂದ್ರ ಅಂತ ಇರ್ತಾರೆ. ಹಾಗೆ ಒಬ್ಬೊಬ್ರು ಒಂದೊಂದು ದೇವತಾ ಸ್ವರೂಪವನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲವೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ನಾರಾಯಣ ಸ್ಮರಣೆಯನ್ನ ಅಥವಾ ಪರಮೇಶ್ವರನ ಸ್ಮರಣೆಯನ್ನ ಮಾಡ್ತಾ ಇತ್ತು ಅಂತಂದ್ರೆ ನಮಗೆ ಅಭ್ಯಾಸ ಬಲದಿಂದ ನಮಗೆ ಗೊತ್ತಾಗದ ಹಾಗೇನೆ ಮನಸ್ಸಿನಲ್ಲೇನೆ ಆ ನಾರಾಯಣ 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 ಅಂತ ಓಡ್ತಾ ಇರುತ್ತೆ. ಅಥವಾ ಶಂಕರ 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 ಅಥವಾ ಓಂ ನಮಃ ಶಿವಾಯ ಇಂತಹ ನಾಮ ಜಪಗಳನ್ನ ನಾವು ಮಾಡ್ತಾ ಮಾಡ್ತಾ ಇತ್ತು ಅಂತಂದ್ರೆ ಆ ಆಯುಸ್ಸು ಯಾವಲಾರು ಮುಗಿದಾಗ ಏನಾಗುತ್ತೆ, ಆ ಒಂದು ಜಪದ ಪ್ರಭಾವದಿಂದ ನಮಗೆ ಮೋಕ್ಷ ಅನ್ನೋದು ಸಿಗತ್ತೆ. ಅಂದ್ರೆ ಅದನ್ನ ಹೇಳ್ತಾರೆ ಮದ್ಭಾವಂ ಯಾತಿ, ನನ್ನ ಭಾವವನ್ನು ಹೊಂತಾರೆ. ಅಂದ್ರೆ ಕಡೆಯಲ್ಲಿ ಸಾಯ್ಬೇಕಾದ್ರೆ ನಾವು ಏನನ್ನ ಚಿಂತೆ ಮಾಡ್ತಿರ್ತೀವೋ ಅದೇ ಜನ್ಮಗಳು ಬರುತ್ತೆ ಅನ್ನೋದ್ರಿಂದ ನಾವು ಆದಷ್ಟು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಂಡು ಒಳ್ಳೆ ಚಿಂತನೆಯನ್ನ ಮಾಡ್ತಾ ಇತ್ತು ಅಂದ್ರೆ ನಮಗೆ ಸದ್ಗತಿ ಸಿಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜದ್ಯಂತೆ ಕಲೇವರಂ ತಂ ತಂ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಮುಂದೆ ಹೇಳ್ತಾ ಇದ್ದಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತೆ ತ್ಯಜತ್ ಅಂತೆ ಕಲೇವರಂ ತಂ ತಂ ಏವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಂ ಯಂ ವಾಪಿ, ಯಾವ ಯಾವ ಭಾವವನ್ನ ಆ ಸ್ವರೂಪವನ್ನ ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೋ ಅಂಥವರು ದೇಹವನ್ನ ಬಿಟ್ಟಾಗ ತಂ ತಂ ವೇತಿ, ಆಯಾ ರೀತಿಯಾದಂತಹ ಭಾವನೆಯನ್ನ ಹೊಂದಿ ಅಥವಾ ಆ ಸ್ವರೂಪವನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸದಾ ನಾವು ಮನಸ್ಸನ್ನ ಆದಷ್ಟು ಸಮಾಧಾನವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಜಪೇಸ್ಮಿನ್ ಯಜ್ಞೇಸ್ಮಿನ್ ಜಪಯಜ್ಞೋಸ್ಮಿ ಅಂತ ಹೇಳಿದ್ದಾನೆ. ಯಜ್ಞಗಳಲ್ಲೆಲ್ಲ ನಾನು ಜಪಯಜ್ಞವಾಗಿದ್ದೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ಆ ನಾಮ ಜಪಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಯಾಕೆಂದ್ರೆ ನಾವು ಕೇವಲ ನಾರಾಯಣ, ಕೃಷ್ಣ, ಶಿವ, ಶಂಭೋ, ಶಂಕರ ಇತ್ಯಾದಿ ಹೇಳೋದ್ರಲ್ಲಿ ದೋಷಗಳು ಆಗೋದಕ್ಕೆ ಸಾಧ್ಯತೆಗಳು 99.99% ಇರೋದಿಲ್ಲ. ಅದೇ ನೀವು ಒಂದು ಪೂಜೆ, ಹೋಮ ಇತ್ಯಾದಿಗಳನ್ನ ಮಾಡಬೇಕಾದ್ರೆ ಅಥವಾ ಒಂದು ದಾನ ಕೊಡಬೇಕಾದ್ರೂ ಕೂಡ ಆ ಮನಸ್ಸು ಚಂಚಲವಾಗಿರುತ್ತೆ. ಯಾಕೆಂದ್ರೆ ಅಯ್ಯೋ ಇದು ಕೊಡ್ತಾ ಇದೀನಲ್ಲ, ಇದಕ್ಕಿಂತ ಕಡಿಮೆ ಕೊಡ್ಬೋದಾಗಿತ್ತೇನೋ, ಜಾಸ್ತಿ ಕೊಡ್ತಾ ಇದೀನೇನೋ, ಏನೋ ಒಂದು ಬರುತ್ತೆ ಮನಸ್ಸಿಗೆ. ಆಮೇಲೆ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಮನಸ್ಸು ಅಲ್ಲಿ ಸ್ಥಿರವಾಗಿ ಇರೋದಿಲ್ಲ. ಆದ್ರೆ ಕೇವಲ ಜಪಸ್ಮರಣೆ ಮಾಡೋದ್ರಲ್ಲಿ ದೋಷ ಆಗೋದು ಇಲ್ಲ. ಹಾಗನ್ಬಿಟ್ಟು ಪೂಜೆ ಮಾಡಬಾರ್ದು, ದಾನ ಮಾಡಬಾರ್ದು, ಹೋಮ ಮಾಡಬಾರ್ದು ಅಂತಲ್ಲ, ಅದನ್ನು ಕೂಡ ಮಾಡಬೇಕು. ಅದನ್ನು ಕೂಡ ಮಾಡಿದ್ರೇನೆ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಆಗತ್ತೆ ಹೋಮಾದಿಗಳನ್ನ ಮಾಡೋದ್ರಿಂದ ಅಂತ ಹೇಳಿ. ಪೂಜಾ ಕೈಂಕರ್ಯಗಳನ್ನು ಕೂಡ ನಾವು ಮಾಡಬೇಕು. ಯಾಕೆಂದ್ರೆ ಅದು ಚಿತ್ತಶುದ್ಧಿ ಆಗಕ್ಕೆ. ನಾವು ಚಿತ್ತಶುದ್ಧಿ ಆಗಿಲ್ದೇ ಇರೋರು ಇನ್ನೂ, ಯಾಕೆಂದ್ರೆ ನಾವು ಆ ಹಂತಕ್ಕೆ ಹೋಗ್ಬೇಕಾದ್ರೆ ಸಮಯ ತಗೊಳತ್ತೆ. ಅದು ಆ ಒಂದು ಹಂತಕ್ಕೆ ಹೋದವರು ಯಾವುದನ್ನು ಮಾಡ್ಬೇಕಾಗಿಲ್ಲ ಅಂತ ಅಂಥವ್ರು ಹೇಳಿದ್ದಾರೆ. ನಮ್ಮಂಥವ್ರು ಪೂಜೆ ಹೋಮ ಇತ್ಯಾದಿಗಳನ್ನ ಮಾಡ್ತಾ ಜೊತೆಗೆ ಬೇರೆ ಸಮಯಗಳಲ್ಲಿ ಅಂದ್ರೆ ನಮ್ಮ ಕೆಲಸಗಳನ್ನು ಮಾಡ್ತಾ ಅಥವಾ ಸುಮ್ಮನೆ ಕೂತಿದ್ದಾಗ ಓಡಾಡ್ತಿದ್ದಾಗ ಮನಸ್ಸಿನಲ್ಲೇ ಜಪ ಮಾಡ್ಕೊಳ್ಬೋದು, ಏನ್ ತೊಂದರೆ ಇಲ್ಲ. ಚಪ್ಪಲಿ ಹಾಕೊಂಡಿನಿ, ಶೂಸ್ ಹಾಕೊಂಡಿನಿ, ಅವೆಲ್ಲ ಏನು ಇಲ್ಲ ನಾಮಸ್ಮರಣೆ ಮಾಡೋದಕ್ಕೆ. ಯಾತಕ್ಕೆ ಅಂತಂದ್ರೆ ಇದು ಮನಸ್ಸಿನಲ್ಲಿ ಆ ಮನಸ್ಸು ಅಂತಕ್ಕಂಥದ್ದು ಶುದ್ಧ ಆಗ್ಬೇಕಾದ್ರೆ, ನಮ್ಮ ಚಿತ್ತ ಶುದ್ಧ ಆಗ್ಬೇಕು ಅಂತಂದ್ರೆ ಈ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಪರಿಣಾಮವನ್ನ ಬೀರುತ್ತೆ. ನಮ್ಮ ನೆಗೆಟಿವ್ ಥಾಟ್ಸ್ ಇಂದ ಪಾಸಿಟಿವ್ ಥಾಟ್ಸ್ಗೆ ತಗೊಂಡು ಬರುತ್ತೆ. ಹಾಗಾಗಿ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಃ. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋಬುದ್ಧಿ ಮಾಂ ಏವ
ಮಾಮೇವ ಈಶ ಮಾಂ ಏವ ವೈ ಶ್ಯಸ್ಯ ಸಂಶಯಃ ಅಸಂಶಯಃ ಮಾಂ ಏವ ಏಷ ಅಸಂಶಯಃ ಯಾವಾಗ್ಲೂ ನನ್ನ ಒಂದು ಏಷಸಿ ಅಸಂಶಯಃ ತಸ್ಮಾ ಸರ್ವೇಷು ಕಾಲೇಶು ಹಾಗಾಗಿ ಎಲ್ಲ ಕಾಲದಲ್ಲೂ ಕೂಡ ಮಾಂ ಅನುಸ್ಮರ ನನ್ನನ್ನು ಸ್ಮರಣೆ ಮಾಡ್ತಾ ಇರೋ ನೀನು ಯುದ್ಧವನ್ನ ಮಾಡೋ ಯಾತಿಗೋಸ್ಕರ ಮಯ್ಯ ಅರ್ಪಿತೋ ಮನೋಬುದ್ಧಿರ್ ಮಾಂ ಏಷ್ಯಸಿ ಅಸಂಶಯ ನಾನು ಆ ಒಂದು ವಿಚಾರವನ್ನ ನೋಡ್ಕೊಳ್ತೀನಿ ನನ್ನನ್ಗೆ ಸೇರತ್ತೆ ಯಾತಿಕೆ ಅಂತಂದ್ರೆ ಅಥವಾ ನನ್ನನ್ನೇ ಸೇರ್ತೀಯ ಯಾತಿಕೆ ಅಂತಂದ್ರೆ ಎಲ್ಲ ಕಾಲದಲ್ಲೂ ನನ್ನನ್ನೇ ಸ್ಮರಣೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಆ ಕರ್ಮಗಳೆಲ್ಲ ಆ ಭಗವಂತನಿಗೇನೆ ಅರ್ಪಣೆ ಆಗತ್ತೆ ಮತ್ತು ಯುದ್ಧವನ್ನು ಕೂಡ ಮಾಡು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ್ನಿಗೆ ಯುದ್ಧ ಮಾಡು ಅಂತಂದ್ರೆ ಅವನು ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿರೋದ್ರಿಂದ ಅವನು ರಾಜಕುಮಾರನಾಗಿರೋದ್ರಿಂದ ಅವನು ಯುದ್ಧವನ್ನ ಮಾಡಬೇಕು ನಾವು ನಮ್ಮ ಜೀವನದಲ್ಲಿ ಯುದ್ಧವನ್ನ ಮಾಡೋದು ಅಂತಂದ್ರೆ ಏನು ನಮ್ಮ ಜೀವನಕ್ಕೋಸ್ಕರ ಒಂದು ಹೋರಾಟವನ್ನ ಮಾಡ್ತಾನೆ ಇದೀವಲ್ವಾ ಬೆಳಗ್ಗೆ ಎದ್ರೆ ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಿದೆಯೋ ಅದರಲ್ಲಿ ದುಡಿಯೋದು ಮತ್ತೆ ನಮಗೆ ಸಂಬಂಧಪಟ್ಟಿದ್ದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಒಂದು ರೀತಿಯಾದಂಥ ಹೋರಾಟವನ್ನ ಮಾಡ್ತಾನೆ ಇರ್ತೀವಿ ಅದೇನು ಬಿಲ್ಲು ಬಾಣ ತಗೊಂಡು ಗನ್ ತಗೊಂಡು ಹೋರಾಟ ಮಾಡೋದೇ ಯುದ್ಧ ಅಂತಲ್ಲ ಈಗ ನಿಮ್ಮ ವಸ್ತು ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ಕೊಳ್ತೀರ ಅಲ್ವಾ ಎಲ್ಲರೂ ಮಾಡ್ತೀವಿ ಅದೇನು ಯಾರು ಹೊರತಲ್ಲ ಅನ್ನೋ ಸೇರಿ ಪ್ರತಿಯೊಬ್ಬರು ನಮ್ಮ ಒಂದು ಆ ಸಂಪಾದನೆಯನ್ನೋ ದೇಹವನ್ನೋ ಅಥವಾ ನಮ್ಮ ಗೌರವವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇರ್ತೀವಿ ಅಲ್ವಾ ಹಾಗೆ ಯುದ್ಧಚ ಅಂತಂದ್ರೆ ನಾವೆಲ್ಲ ಯುದ್ಧಕ್ಕೆ ವಾರ್ ಫೀಲ್ಡ್ಗೆ ಹೋಗ್ಬೇಕು ಅಂತಲ್ಲ ಯುದ್ಧ ಭೂಮಿನಲ್ಲಿ ರಣರಂಗಕ್ಕೆ ಹೋಗ್ಬೇಕು ಅಂತಲ್ಲ ಈ ಜೀವನವೇ ಒಂದು ರಣರಂಗ ಈ ಜೀವನದಲ್ಲಿ ಈ ಜೀವನವೇ ಒಂದು ರಣರಂಗ ಅಂತ ತಗೊಂಡಾಗ ನಮ್ಮ ಬದುಕು ಹೋರಾಟನೇ ಯುದ್ಧನೇ ಅಥವಾ ಈ ಮನಸ್ಸೇ ಒಂದು ರಣರಂಗ ಅಥವಾ ದೇಹನೇ ಒಂದು ರಣರಂಗ ಅಂತ ತಗೊಂಡಾಗ ಮನಸ್ಸಿನಲ್ಲೇ ಯುದ್ಧ ಆಗ್ತಾ ಇರತ್ತೆ ಅಲ್ವಾ ಯಾವ್ದು ಬೇಕು ಯಾವ್ದು ಬೇಡ ಅಂತ ಕೆಲವು ಸತಿ ಇಂಥದ್ದು ಮಾಡಬೇಕು ಅನ್ಸತ್ತೆ ಕೆಲವು ಸತಿ ಇಂಥದ್ದು ಬೇಡ ಅನ್ಸತ್ತೆ ಅದೇ ಒಂದು ತಿಕ್ಕಾಟ ಯುದ್ಧ ಕೆಲಸದಿ ದಾನ ಧರ್ಮ ಇತ್ಯಾದಿಗಳನ್ನ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಇನ್ನೊಂದ್ಸತಿ ಯಾಕೆ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಉದಾಹರಣೆಗೆ ಅದು ಕೆಲಸತಿ ಪೂಜೆ ಮಾಡೋಣ ಅಂತ ಆಗತ್ತೆ ಕೆಲಸತಿ ಅಯ್ಯೋ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಥವಾ ಇನ್ನೇನೋ ಮಾಡೋಣ ಅಂತ ಅನ್ಸುತ್ತೆ ಹೀಗೆ ಒಳಿತು ಕೆಡಕುಗಳ ಯುದ್ಧ ನಡೀತಾ ಇರುತ್ತೆ ಮತ್ತೆ ನಮ್ಮ ಸಂರಕ್ಷಣೆಗೋಸ್ಕರ ನಾವು ಇನ್ನೊಬ್ಬರ ಜೊತೆ ಮಾತುಕತೆ ಮೂಲಕ ಅದು ಒಂಥರ ಯುದ್ಧ ಅಂದ್ರೇನು ಹೊಡೆದಾಡಬೇಕು ಅಂತಲ್ಲ ಪ್ರತಿಯೊಂದೂ ಕೂಡ ನಮ್ಮ ಸಂರಕ್ಷಣೆಗೋಸ್ಕರ ನಮಗ್ ಸಂಬಂಧಪಟ್ಟಿದ್ದ ಸಂರಕ್ಷಣೆಗೋಸ್ಕರ ಒಂದಲ್ಲ ಒಂದು ರೀತಿ ಯುದ್ಧ ನಡೀತಾನೆ ಇರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಹಾಗಾಗಿ ನಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ನಾವು ಇಲ್ಲಿ ಯುದ್ಧಚ ಅಂತಂದ್ರೆ ನಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ನಾವು ಆ ಭಗವಂತನ ಸ್ಮರಣೆ ಕೂಡ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಚಿಂತನೆಯನ್ನ ಮಾಡ್ಬೋದು ಮುಂದೆ ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ ಅನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್ ಏನ್ ಹೇಳ್ತಾ ಇದ್ದಾನೆ ಹೇ ಪಾರ್ಥ ಅಭ್ಯಾಸ ಯೋಗಯುಕ್ತವಾಗಿ ಅನನ್ಯಗಾಮಿಯಾದ ಪರಮಂ ಪುರುಷಂ ಆ ಪರಮ ಪುರುಷ ಯಾರಿದನೋ ಅವನ್ನ ದಿವ್ಯಂ ಯಾತಿ ಅನುಚಿಂತಯನ್ ಯಾರು ಆ ದಿವ್ಯವಾಗಿರ್ತಕ್ಕಂತಹ ಪರಮ ಪುರುಷನ್ನ ಹೊಂದಬೇಕು ಅಂತ ಇರ್ತಾರೋ ಅವರು ಈ ಅಭ್ಯಾಸವನ್ನ ಮಾಡ್ತಾನೇ ಇರಬೇಕು ಯಾತಿಗೋಸ್ಕರ ಅಂತಂದ್ರೆ ನಮಗೆ ಎಲ್ಲರಿಗೂ ಒಂದು ಜೀವನದಲ್ಲಿ ಅನುಭವ ಇದೆ ಕಷ್ಟ ಸುಖಗಳ ಅನುಭವ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ
ಹಾಗಾಗಿ ಆ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಅಂದ್ರೆ ಎಲ್ಲರಿಗೂ ಏನೋ ಜೀವನದಲ್ಲಿ ಉದ್ದೇಶ, ನಾನು ಇರೋ ಒಂದು ಸ್ಥಿತಿಗಿಂತ ಉತ್ತಮವಾದ ಸ್ಥಿತಿಗೆ ಹೋಗ್ಬೇಕು, ಉತ್ತಮವಾದ ಗತಿಯನ್ನ ಹೊಂದಬೇಕು. ಸ್ಥಿತಿ ಗತಿ, ಗತಿ ಅಂತಂದ್ರೇನೋ ಕಡೆಗೆ ಮರಣ ಆಗೋದು. ಆ ಮರಣ ಕೂಡ ಚೆನ್ನಾಗಿರ್ಬೇಕು, ಬದುಕಿರ್ಬೇಕಾದ್ರೆ ಜೀವನ ಕೂಡ ಚೆನ್ನಾಗಿರ್ಬೇಕು. ಯಾತಕ್ಕೆ ಅಂತಂದ್ರೆ ಎಷ್ಟೋ ಜನ ಬೆಡ್ ರಿಡನ್ ಆಗಿ ಎಲ್ಲರಿಗೂ ಕಷ್ಟ ಕೊಟ್ಟು ಅವರು ಕಷ್ಟ ಅನುಭವಿಸ್ಕೊಂಡು ಸಾಯ್ತಾರೆ. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಸಾವು ಅಂತಕ್ಕಂಥದ್ದು ನಿಶ್ಚಯವಾಗೋಗ್ಬಿಟ್ಟಿದೆ, ಅದನ್ನೇನೋ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸ್ಥಿತಿ ಬದುಕಿರೋ ಬೇಕಾದ್ರೆ ನಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಮನಸ್ಸು ಆ ಸ್ಥಿಮಿತವನ್ನ ಬಿಟ್ಟು ಅಂತಂದ್ರೆ ಜೀವನದಲ್ಲಿ ಏನೇನೋ ಆಗತ್ತೆ ಅಲ್ವಾ. ಹಾಗಾಗಿ ಅಭ್ಯಾಸ ಯೋಗ ಯುಕ್ತೇನ ಅನನ್ಯಗಾಮಿ. ಅನನ್ಯಗಾಮಿ ಅಂತಂದ್ರೆ ಆ ಮನಸ್ಸು ಅಂತಕ್ಕಂಥದ್ದು ಆ ಕಡೆ ಈ ಕಡೆ ಹೋಗದೆ ಇದ್ದ ಹಾಗೆ ಮನಸ್ಸನ್ನ ಬಿಗಿ ಹಿಡ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ದಾಗ ಈಗ ಇರ್ತಕ್ಕಂತಹ ಜೀವನ ಇನ್ನೂ ಉತ್ತಮವಾಗಿ ಆಗತ್ತೆ, ಮತ್ತು ಆ ಮರಣ ಕೂಡ ಉತ್ತಮ ರೀತಿಯಲ್ಲಾಗಿ ನಮಗೆ ಮುಂದಿನ ಜನ್ಮ ಬರದೇ ಇರೋ ತರ ಅಥವಾ ಮುಂದಿನ ಜನ್ಮ ಬಂದರೂ ಕೂಡ ಉತ್ತಮ ಯೋನಿಗಳಲ್ಲಿ ಹುಟ್ಟುತ್ತೀರಾ ಅಂತ ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ನಮಗೆ ಅನುಗ್ರಹ ಮಾಡಿರೋದ್ರಿಂದ ನಾವು ಮನಸ್ಸಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಅಭ್ಯಾಸವನ್ನ ಮಾಡ್ತಾ ಇರಬೇಕು. ಮುಂದೆ ಕವಿಂ ಪುರಾಣಮನುಶಾಸಿತ ರಾಮಣೋ ಅನುಶಾಸಿತ ರಮಣೋರಣೀಯಾಂ ಸಮನಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಪುರಾಣಂ ಅನುಶಾಸಿತಂ ಅನುಶಾಸಿತ ಅರಮಣೋ ರಣೀಯಾಂ ಸ ಮನಸ್ಮೋ ಅನುಸ್ಮರೇತ್ ಯಹ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಕವಿಂ ಪುರಾಣಂ, ಅವನು ಕವಿಯೂ ಆಗಿದ್ದಾನೆ, ಪುರಾಣನೂ ಆಗಿದ್ದಾನೆ, ಅನುಶಾಸಿತನೂ ಅವನೇ ಆಗಿದ್ದಾನೆ. ಅರಮಣೋ, ಅವನ್ನ ನಾವು ಅಣುವಿಗಿಂತ ಚಿಕ್ಕದಾಗಿರ್ತದೆ, ಪರಮಾಣು ಅಂತ ಹೇಳ್ತೀವಲ್ಲ, ಅದು ಕೂಡ ಅವನೇ ಆಗಿದ್ದಾನೆ, ಅಣುವು ಅವನೇ ಆಗಿದ್ದಾನೆ. ಹಾಗಾಗಿ ಅವನನ್ನ ಅನುಸ್ಮರೇತ್ಯ, ಯಾರು ಅವನನ್ನ ಸ್ಮರಣೆಯನ್ನ ಮಾಡ್ತಾ ಇರ್ತಾರೋ ಅಂಥವ್ರು ಏನಾಗ್ತಾರೆ, ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ, ಆ ಅಚಿಂತ್ಯ ರೂಪನಾಗಿರ್ತಕ್ಕಂಥವನು. ಯಾಕೆಂದ್ರೆ ಅವನು ಚಿಂತನೆಗೆ ಸಿಗೋದಿಲ್ಲ ಅವನು ಅಂತ ಹೇಳಿ. ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಅವನು ಆದಿತ್ಯನ ವರ್ಣವನ್ನ ಹೊಂದಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ತಮಸ್ಸಿಗಿಂತ ಆಚೆ ಇರೋದು, ತಮಸ್ಸು ಅಂದ್ರೆ ತ್ರಿಗುಣಾತೀತ, ಅವನು 3 ಗುಣಗಳಿಗಿಂತ ಹೆಚ್ಚಿನ ಅವನು, ಮೇಲ್ಗಡೆ ಇರ್ತಕ್ಕಂಥವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕವಿಂ, ಕವಿ ಅಂತಂದ್ರೆ ಕ್ರಾಂತದರ್ಶಿನಂ, ಅಂದ್ರೆ ರವಿ ಕಾಣದ್ದನ್ನು ಕವಿ ಕಾಣುವನು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ಸೂರ್ಯನ ಬೆಳಕಲ್ಲಿ ನಮಗೆ ಕಣ್ಣಿಗೆ ಕೆಲವು ಕಾಣುತ್ತೆ, ಆದ್ರೆ ಆ ಕವಿ ಅದರಲ್ಲಿ ರಸಾನುಭವವನ್ನ ತುಂಬಿ ಅವನು ನಮಗೆ ವಿವರಣೆಯನ್ನು ಮಾಡ್ಕೊಡ್ತಾನಲ್ಲ, ಅಂಥವನು ಕವಿ. ಹಾಗಾಗಿ ನಮಗೆ ರಸಾನುಭವ ಬರಬೇಕು ಅಂತಂದ್ರೆ ವಿಶೇಷವಾದಂತಹ ಜ್ಞಾನವನ್ನ ಉಂಟು ಮಾಡೋದಕ್ಕೆ ಕೂಡ ಆ ಭಗವಂತ ಕಾರಣ ಆಗ್ತಾನೆ. ಪುರಾಣಂ, ಬಹಳ ಹಿಂದಿನವನು ಇವನು, ಹಾಗಾಗಿ ಇವನನ್ನ ನಾವು ಗೌರವಿಸಬೇಕಾಗತ್ತೆ. ಅನುಶಾಸನ ಮಾಡೋನು ಇವನೇ, ಯಾಕೆಂದ್ರೆ ಇಡೀ ಜಗತ್ತಿನ ಒಂದು ರೀತಿ ನೀತಿಗಳನ್ನ ನಿರ್ಧಾರ ಮಾಡ್ತಕ್ಕಂಥವನು ಇವನೇ. ಆಮೇಲೆ ಅಣೋರಣೀಯ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಸ್ವರೂಪವನ್ನ ಅವನು ಪಡ್ಕೊಳ್ತಾನೆ. ಅಣಿಮಾ ಮಹಿಮಾ ಗರಿಮಾ ಲಗಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅಂತ ಅಷ್ಟಸಿದ್ಧಿಗಳಿದೆಯಲ್ಲ, ಆ ಅಷ್ಟಸಿದ್ಧಿಗಳಿಗೂ ಒಡೆಯನಾದಂತಹವನು ಈ ಪರಮಾತ್ಮನಾಗಿದ್ದಾನೆ. ಮತ್ತು ಸರ್ವಸ್ಯ ಧಾತಾರಂ, ಎಲ್ಲವನ್ನ ಕೂಡ ಇವನು ಧರಿಸ್ತಾನೆ. ಅಂದ್ರೆ ಹುಟ್ಟು ಮತ್ತೆ ಸಾವು ಎರಡೂ ಅವನಿಂದನೇ.
ನಮ್ಮ ಕರ್ಮದ ಫಲಗಳಿಗೆ ತಕ್ಕನಾಗಿ ಫಲಗಳನ್ನು ಕೊಡ್ತಕ್ಕಂಥವನು ಅವನೇ. ಅಥವಾ ನಾವು ಸರಿಯಾದ ರೀತಿಯಲ್ಲಿ ಶರಣಾಗತಿಯನ್ನ ಹೊಂದಿ ನಾವು ಪ್ರಾಯಶ್ಚಿತ್ತ ಅಂದ್ರೇನೋ ನಾವು ಮಾಡಿದ್ದ ತಪ್ಪನ್ನ ಒಪ್ಕೊಂಡಾಗ ಶರಣಾಗತಿ ಸಂಪೂರ್ಣವಾಗಿ ಆದಾಗ ಅದನ್ನ ಭಸ್ಮ ಮಾಡೋ ಕೂಡ ಆ ಪಾಪಕರ್ಮಗಳನ್ನ ಭಸ್ಮ ಮಾಡೋ ಶಕ್ತಿ ಕೂಡ ಅವನಿಗೆ ಇರೋದ್ರಿಂದ ನಾವು ಅವನನ್ನ ಶರಣಾಗತಿಯನ್ನ ಹೊಂದಬೇಕು. ಮತ್ತೆ ಅಚಿಂತ್ಯ ರೂಪಂ, ಆ ಒಂದು ಸ್ವರೂಪ ಏನಿದೆ ಭಗವಂತಂದು ಅದು ಚಿಂತನೆಗೆ ಸಿಕ್ಕದಿಲ್ಲ. ಯಾಕೆಂದ್ರೆ ತೈತರೀಯ ಉಪನಿಷತ್ತಲ್ಲಿ ಹೇಳತ್ತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ. ಅವನು ಹೇಗೇನೆ ಅಂತ ನಾವು ಚಿಂತನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ವೇದಾಂತದಲ್ಲಿ ಆ ಓಂಕಾರಕ್ಕೆ ಶರಣಾಗತಿಯನ್ನ ಹೊಂದಬೇಕು ಅಂತ ಹೇಳಿ, ಅಥವಾ ನಾವು ಆ ನಾರಾಯಣ ಸ್ಮರಣೆ, ಈಶ್ವರನ ಸ್ಮರಣೆ, ಹೀಗೆ ಯಾವುದೇ ದೇವತೆ ಹೇಳಿದ್ರು ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚದಂತ ಹಿಂದಿನ ಅಧ್ಯಾಯಗಳು ಕೂಡ ಸುಮಾರು ಸತಿ ಹೇಳಿದ್ದೀನಿ. ಹಾಗಾಗಿ ನಮಗೆ ಒಂದು ರೂಪ ಬೇಕಲ್ವಾ. ಯಾಕೆಂದ್ರೆ ನಾವು ಒಂದು ಪೂಜೆ ಮಾಡ್ಬೇಕಾರಾಗ್ಲಿ ಅಥವಾ ಒಂದು ಚಿಂತನೆ ಮಾಡ್ಬೇಕಾರಾಗ್ಲಿ ಒಂದು ರೂಪ ಬೇಕು. ಆ ರೂಪವನ್ನ ಇಟ್ಕೊಂಡು ಆ ನಿರಾಕಾರ ಬ್ರಹ್ಮನಿಗೆ ಎಲ್ಲವನ್ನ ಅರ್ಪಣೆಯನ್ನ ಮಾಡ್ತಾ ಜೀವನವನ್ನ ಮಾಡ್ತಾ ಇದ್ದಾಗ ನಮಗೆ ಸದ್ಗತಿ ಅಂತಕ್ಕಂಥದ್ದು ಸಿಗತ್ತೆ. ಇವನು ತ್ರಿಗುಣ ಅತೀತ, ಸತ್ವತಮ ರಜೋಗುಣಕ್ಕಿಂತ ಮೀರಿದಂಥವನು ಅಂತ ಹೇಳಿ ಅದೆಲ್ಲ ನಾವು ಊಹೆ ಮಾಡೋದಕ್ಕೆ ಕೂಡ ಕಷ್ಟ. ಅದಕ್ಕೇನೆ ಏನೋ ವಾಗತೀತ ಅಂತ ಹೇಳ್ತಾರೆ. ಮನಸ್ಸಿನಿಂದ ಅಥವಾ ವಾಕ್ನಿಂದ ಹೀಗಿದೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪುರಾಣ ಪುರುಷನನ್ನ ನಾವು ಕೇವಲ ಏನ್ ಮಾಡ್ಬೋದು ಅಂತಂದ್ರೆ ಶರಣಾಗತಿ ನಮಸ್ಕಾರದಿಂದ ಮಾತ್ರ ನಾವು ಅವನನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಮುಂದೆ ಪ್ರಯಾಣ ಕಾಲೇ ಮನಸ ಅಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಅಂತ ಹೇಳಿದ್ರು. ಪ್ರಯಾಣ ಕಾಲ ಅಂದ್ರೆ ಏನೋ ನಾವು ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತೀವಲ್ಲ ಆ ಪ್ರಯಾಣ ಕಾಲ ಅಲ್ಲ. ಇದು ಮರಣಕಾಲದಲ್ಲಿ ಪ್ರಯಾಣ ಕಾಲ ಮನಸ ಅಚಲೇನ, ಆ ಮನಸ್ಸು ಅಂತಕ್ಕಂಥದ್ದು ನಮ್ಮ ಶರೀರವನ್ನ ಬಿಟ್ಟು ಹೋದಲ್ಲ ಪ್ರಾಣ, ಅವಾಗ ಮನಸ್ಸು ಬಹಳ ಚಂಚಲವಾಗಿರುತ್ತೆ, ನೋವಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಇದ್ದಕ್ಕೆ ನಮ್ಮ ಮನಸ್ಸೇನತ್ತೆ ಅಚಲೇನ, ಮನಸ್ಸು ಸ್ಥಿರವಾಗಿದ್ದು ಭಕ್ತಿಯಿಂದ ಕೂಡಿದಂತಹ ಯೋಗ ಬಲದಿಂದ ನಾವು ಆ ಪರಮಾತ್ಮನ್ನ ಪಡಿಬೋದು ಅಂತ ಹೇಳಿ. ಭ್ರುವೋರ್ ಮಧ್ಯೆ ಪ್ರಾಣ ಆವೇಶ್ಯ ಸಮ್ಯಕ್ ಸತಂ ಪರಮಂ ಪುರುಷಮುಪೈತಿ ದಿವ್ಯಂ. ಭ್ರುವೋರ್ ಮಧ್ಯೆ, ಎರಡು ಹುಬ್ಬುಗಳ ಮಧ್ಯೆ ಈ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ವಿವರಣೆಯನ್ನ ಹೇಳಾಗಿದೆ. ಹಾಗೆ ನಮ್ಮ ಮೂಗಿನ ತುದಿಯನ್ನು ನೋಡ್ತಾ ಧ್ಯಾನವನ್ನು ಮಾಡ್ತಾ 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 ಏನಾಗುತ್ತೆ, ಆ ಭ್ರೂ ಮಧ್ಯದಲ್ಲಿ ಆಜ್ಞಾ ಚಕ್ರ ಅಂತಕ್ಕಂಥದ್ದು ಆಕ್ಟಿವೇಟ್ ಆಗತ್ತೆ, ಅದು ಚುರುಕಾಗತ್ತೆ. ಆ ಚುರುಕಾದಾಗ ನಮಗೇನೋ ಆ ಒಂದು ದಿವ್ಯ ಪುರುಷನ್ನ ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಚಿಂತನೆಯನ್ನು ನಾವು ಮಾಡಬಹುದು. ಮುಂದೆ ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾ ಯದಿ ಚಿಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯತ್ ಅಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ ತಯೋ ವೀತರಾಗಾಃ ಯದ್ ಇಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಯಾವ ಅಕ್ಷರವನ್ನು ತಿಳಿಸ್ತಾರೋ ಅಂದ್ರೆ ಈ ಒಂದು ಓಂಕಾರವನ್ನ ತಿಳಿಸ್ತಾರೋ ಅವರು ಯಾವುದನ್ನ ಆ ಓಂಕಾರವನ್ನ ವೇದ ವಿದರಾದವರು ನಮಗೆ ತಿಳಿಸ್ತಾ ಇದ್ದಾರೆ. ಅವರು ಆ ಥರದವರಾಗಿದ್ದಾರೆ. ವೀತರಾಗ, ಅವರು ರಾಗವನ್ನ ತ್ಯಜಿಸಿದವರು, ಅಂದ್ರೆ ಅವ್ರಿಗೆ ಯಾವ್ದ್ರ ಮೇಲೂ ಕೂಡ ಮೋಹ ಅಂತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥವ್ರು ಸನ್ಯಾಸಿಗಳು ಅಂತ ಹೇಳಿ. ವಿಶಂತಿಗೆ ಯತೆಯೋ, ಯಾರು ಆ ಒಂದು ಪ್ರಯತ್ನವನ್ನ ಪಡ್ತಾ ಇರ್ತಾರೋ ರಾಗಾದಿಗಳನ್ನ ಬಿಟ್ಟು, ಇಚ್ಛಂತೋ ಬ್ರಹ್ಮಚರ್ಯಂ, ಯಾರು ಈ ಒಂದು ಪರಮ ಪದವನ್ನ ಪಡ್ಕೊಳ್ಬೇಕು ಅಂತ ಇರ್ತಾರೋ ಅವರು ಬ್ರಹ್ಮಚರ್ಯವನ್ನ ಮಾಡ್ತಾ ಮಾಡ್ತಾ ಮಾಡ್ತಾ
ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಆ ಪದವನ್ನು ನಿನಗೆ ಸಂಗ್ರಹದವಾಗಿ ಹೇಳ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ರಾಗದ್ವೇಷಗಳು, ಇಲ್ಲಿ ರಾಗ ಅಂತ ಹೇಳಿದರೆ, ರಾಗ ಅಂದ್ರೆ ಫಸ್ಟ್ ನಮ್ಗೇನೋ ಮೋಹ, ಆ ಮೋಹವನ್ನ ಪಡ್ತೀವಿ. ಅದು ಸಿಕ್ಲಿಲ್ಲ ಅಂದಾಗ ಕ್ರೋಧ ಉಂಟಾಗತ್ತೆ, ಅಥವಾ ಕ್ರೋಧ ಶೋಕ ಎರಡೂ ಉಂಟಾಗುತ್ತೆ. ಫಸ್ಟ್ ಕ್ರೋಧ ಬರುತ್ತೆ, ಕ್ರೋಧದಿಂದ ಏನಾಗೋದಿಲ್ಲ, ಕಡೆಗೆ ಶೋಕ ಉಂಟಾಗುತ್ತೆ. ಹಾಗಾಗಿ ರಾಗವನ್ನ ಬಿಟ್ಟು ನಾವು ಆ ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತಾ ನಾವು ಉತ್ತಮವಾದ ಗತಿಯನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಸತತವಾಗಿ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾದಾಯಾತ್ಮನ ಪ್ರಾಣ ಆಸ್ಥಿತೋ ಯೋಗಧಾರಣ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾತ್ ಅಯಂ ಆತ್ಮಾನಃ ಅಯಂ ಆತ್ಮಾನಃ ಪ್ರಾಣಂ ಆಸ್ಥಿತೋ ಯೋಗಧಾರಣ. ಸರ್ವದ್ವಾರಾಣಿ ಸಂಯಮ್ಯ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ನವದ್ವಾರಗಳು. ಈ ಮನಸ್ಸು ಒಂದೊಂದು ದಿಕ್ಕಿಗೆ ಒಂದೊಂದು ಹೋಗುತ್ತೆ ಅಲ್ವಾ. ಕಣ್ಣು ಏನನ್ನೋ ನೋಡುತ್ತೆ, ಕಿವಿ ಏನೋ ಕೇಳಿಸ್ಕೊಳ್ತಾ ಇರುತ್ತೆ, ಮೂಗು ಏನೋ ವಾಸನೆ ನೋಡ್ತಾ ಇರುತ್ತೆ. ಹೀಗೆ ಮನಸ್ಸು ಯಾವುದೋ ತಿಂಡಿಯನ್ನ ನಾಪಿಸ್ಕೊಳ್ತಾ ಇರುತ್ತೆ. ಹೀಗೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದೆಯಲ್ಲ, ನವದ್ವಾರಗಳು ಇದೆಯಲ್ಲ, ಈ ನವದ್ವಾರಗಳನ್ನು ಕೂಡ ಸಂಯಮದಿಂದ ಇಟ್ಕೊಂಡು ಮನಸ್ಸನ್ನ ಹೃದಯದಲ್ಲಿ ಅತ್ತಿತ್ತ ಹೋಗದ ಹಾಗೆ ಅದನ್ನ ಹಿಡಿದಿಟ್ಕೊಂಡು ಮೂರ್ಧ್ಯ ಅಂತಂದ್ರೆ ಶಿರಸ್ಸಿನ ಭಾಗ ಮುಂಭಾಗದಲ್ಲಿ ಆ ಒಂದು ಸಹಸ್ರಧಾರ ಅಂತ ಹೇಳ್ತಾರಲ್ಲ, ಅಲ್ಲಿ ಆ ಮೂರ್ಧಿನಲ್ಲಿ ಏನ್ ಮಾಡಬೇಕು, ಆ ಮನಸ್ಸನ್ನ ನಿರೋಧ ಮಾಡಿ ಮನಸ್ಸನ್ನ ಊರ್ಧ್ವಗಾಮಿನ್ಯ ಆ ಒಂದು ನಾಡಿನಲ್ಲಿ, ಅಂದ್ರೆ ಸಹಸ್ರಧಾರ ಇದೆಯಲ್ಲ, ಅಲ್ಲಿ ಅದು ಆಕ್ಟಿವ್ ಆಗೋ ತರ ಮಾಡಿಕೊಂಡು ಪ್ರಾಣಂ ಆಸ್ಥಿತೋ ಯೋಗಧಾರಣಂ, ಆ ಯೋಗಧಾರಣೆಯನ್ನ ಮಾಡಿಕೊಂಡು ಇರಬೇಕು. ಅಂಥವನು ಏನಾಗ್ತಾನೆ, ಪರಮಗತಿಯನ್ನ ಹೊಂದುತ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ರಿಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಇಲ್ಲಿ ಓಂ ಅಂತಕ್ಕಂತಹ ಏಕಾಕ್ಷರದಿಂದ ಬ್ರಹ್ಮವನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ, ಅಂದ್ರೆ ಎಲ್ಲವೂ ಅದರಲ್ಲೇ ಲೀನವಾಗಿದೆ ಅಂತ ಓಂಕಾರದಲ್ಲಿ. ಎಲ್ಲ ನಾವು ಸ್ವಯಂ ಶತಕೋಟಿ ದೇವತೆಗಳು ಅಂತ ಏನ್ ಹೇಳ್ತೀವೋ ಅವೆಲ್ಲವೂ ಏನಾಗಿದೆ, ಓಂಕಾರದಲ್ಲೇ ಲೀನವಾಗಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ಓಂಕಾರ ಪಠಣೆಯನ್ನ ಅಥವಾ ಆ ಬ್ರಹ್ಮ, ನಿರಾಕಾರ ಬ್ರಹ್ಮವನ್ನ ಸ್ಮರಣೆಯನ್ನ ಯಾರು ಮಾಡ್ತಾ ಇರ್ತಾರೋ, ಅಥವಾ ಅದನ್ನ ಮಾಡೋದಕ್ಕೆ ನಮಗೆ ಇನ್ನೂ ಆ ಸಿದ್ಧತೆ ಆಗಿಲ್ಲ ಅಂದಾಗ ಆ ಕೃಷ್ಣ ಅಥವಾ ಈಶ್ವರನ ಸ್ಮರಣೆಯನ್ನ ಮಾಡ್ತಾ 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 ಯಾರು ಈ ದೇಹವನ್ನ ತ್ಯಜಿಸ್ತಾರೋ ಅಂಥವರು ಏನಾಗ್ತಾರೆ, ಪರಮಗತಿಯನ್ನ ಪಡಿತಾರೆ ಅಂತ ಹೇಳಿ. ಇದಕ್ಕೆ ಅಭ್ಯಾಸ ಯೋಗ ಅಥವಾ ಅಕ್ಷರ ಬ್ರಹ್ಮಯೋಗ ಅಂತ ಹೇಳಿ ಹೆಸರು. ಯಾಕೆ ಅಕ್ಷರ ಅಂದ್ರೆ ಯಾವುದು ಕ್ಷರವಾಗಲ್ವೋ ಅದು ಅಕ್ಷರ. ಅಭ್ಯಾಸ ಅಂತಂದ್ರೆ ಸತತವಾಗಿ ನಾವು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಕ್ಕೆ ಮತ್ತು ಆ ಭಗವಂತನ ಸ್ಮರಣೆ ಮಾಡೋದಿಕ್ಕೆ ಅಭ್ಯಾಸ ಮಾಡ್ತಾ ಇರೋದ್ರ ಬಗ್ಗೆನೇ ಹೆಚ್ಚು ಹೇಳಿರೋದ್ರಿಂದ ಇದು ಅಭ್ಯಾಸ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಹೇಳ್ತಾರೆ. ಮುಂದೆ ಅನನ್ಯಶ್ಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ, ಯಾರು ಈ ಚೇತಸ್ಕನಾಗಿ ಅಂದ್ರೆ ಆ ಪರಮಾತ್ಮನ್ನೇ ನಿತ್ಯವೂ ಸತತವಾಗಿ ಧ್ಯಾನ ಮಾಡ್ತಾ ಇರ್ತಾರೋ, ಮಾಂಸ್ಮರಂತಿ ನಿತ್ಯಶಃ, ನಿತ್ಯವೂ ಸ್ಮರಣೆ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಅಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ.
ನಿತ್ಯವೂ ಯಾರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ನಾನು ಬಹಳ ಸುಲಭವಾಗಿ ಸಿಗ್ತೀನಿ ಅಂತೇಳಿ. ನಾವು ಒಂದ್ ದಿವಸ ಮಾಡಿದ್ರೆ 10 ದಿವಸ ಮಾಡಲ್ಲ, ಇಲ್ಲ ಅಂದ್ರೆ ಒಂದ್ ದಿವಸದಲ್ಲಿ ಯಾವಲೋ ಒಂದು 5 ನಿಮಿಷ 10 ನಿಮಿಷ ಕಷ್ಟಪಟ್ಟು ಧ್ಯಾನ ಮಾಡಿದ್ರೆ ಉಳಿದಿದ್ದ ಅವರ್ಸ್ ಎಲ್ಲ ಬೇಡದೇ ಇರೋ ಚಿಂತನೆಗಳು, ಬೇಡದೇ ಇರೋ ಮಾತುಗಳು ಆಡ್ಕೊಂಡು ನಾವು ಕಾಲವನ್ನ ಕಳೀತಾ ಇರ್ತೀವಿ. ನಾವು ಮಾತಾಡಿದ್ರಾಗ್ಲಿ ಅಥವಾ ಸಂಘ ಯಾರ್ದಾದ್ರು ಸ್ನೇಹ ಮಾಡೋದ್ರಾಗ್ಲಿ, ಇಲ್ಲ ಒಂದು ಅವ್ರಿಗೆ ಉಪಯೋಗ ಬರಬೇಕು, ಇಲ್ಲ ನಮ್ಗಾದ್ರೂ ಉಪಯೋಗ ಬರಬೇಕು. ಯಾರೋ ಬಗ್ಗೆನೋ ನೀವೇನೋ ಮಾತಾಡಿ ಅವ್ರಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಚೇಂಜ್ ಆಗಬೇಕು. ಯಾಕೆ? ಒಂದು ಆತ್ಮೋದ್ಧಾರ ಆಗಬೇಕು, ಎರಡನೇದಾಗಿ ಲೌಕಿಕ ಜೀವನ ಕೂಡ ಚೆನ್ನಾಗಿರ್ಬೇಕು. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ಇನ್ನೊಬ್ರ ಹತ್ರ ಹೇಳ್ತೀರಾ ಅಂತಂದ್ರೆ ನಿಮ್ಮ ಎದುರುಗಡೆ ಇರೋನು ಅವನೇನು ಯೋಚನೆ ಮಾಡ್ತಾನೆ, ಓ ಇವನು ಅವನ ಬಗ್ಗೆ ನನ್ನ ಹತ್ರ ಹೇಳ್ತೇನೆ ಅಂದ್ರೆ ನನ್ನ ಬಗ್ಗೆ ಇನ್ಯಾರ್ದನೋ ಹೇಳ್ತೇನೆ ಅಂತ ಯೋಚನೆ ಮಾಡ್ತಾನೆ ಸಹಜವಾಗಿ. ಅಥವಾ ನಮಗೆ ಬಂದು ಇನ್ನೊಬ್ರ ಬಗ್ಗೆ ಹೇಳ್ತೇನೆ ಅಂತಂದ್ರೆ ಅವನು ನಮ್ಮ ಬಗ್ಗೆ ಹೋಗಿ ಇನ್ನೊಬ್ರಿಗೆ ಹೇಳ್ತಾನೆ. ಇದೆಲ್ಲ ಕೆಲ್ಸಕ್ಕೆ ಬಾರದು. ತಮಾಷೆ ಇರಬೇಕು, ಸ್ವಲ್ಪ ಮಟ್ಟಿಗೆ ಮಾತು ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು, ಮತ್ತು ಏನಾದ್ರೂ ಉಪಯೋಗ ಬರಬೇಕು. ಆ ಮಾತು ಅಂತಕ್ಕಂಥದ್ದು ಉಪಯೋಗ ಬರಬೇಕು, ಗೌರವ ತರೋ ಥರದಲ್ಲಿ ಇರಬೇಕು. ಈ ತರ ಇದ್ದಾಗ ಜೀವನ ಸಾರ್ಥಕನೇ ಹೊರತು ಅನವಶ್ಯಕವಾದಂತಹ ಮಾತು, ಎಲ್ಲದರಲ್ಲೂ ಅನವಶ್ಯಕವಾದಂತಹ ಖರ್ಚು, ಮಾತು, ಕೆಲಸ ಎಲ್ಲವೂ ಜೀವನದಲ್ಲಿ ವ್ಯರ್ಥವೇ. ಈ ಜೀವನ ಬಹಳ ಉತ್ಕೃಷ್ಟವಾದುದು ಅಂತ ಹೇಳಿ ದಾಸರು ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ. ಹಾಗಾಗಿ ನಮ್ಮ ಆಯುಷ್ಯ ಯಾವ ಮುಗಿಯುತ್ತೋ ಗೊತ್ತಿಲ್ಲ. ಇರ್ತಕ್ಕಂತಹ ಆಯುಷ್ಯದಲ್ಲಿ ನಾವು ಹೆಚ್ಚು ಉಪಯೋಗವನ್ನ ಪಡ್ಕೊಂಡು ನಾವು ಬೇರೆಯವ್ರಿಗೆ ಉಪಕಾರವನ್ನ ಮಾಡ್ತಕ್ಕಂತಹ ಒಂದು ರೀತಿಯಲ್ಲಿ ಜೀವನವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಚಿಂತನೆಯನ್ನ ಮಾಡ್ಬೋದು ಅಂತ ಅನ್ಸತ್ತೆ. ಮುಂದೆ ಮಾಮುಪೇಪ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಯಾರು ಮಾಂ ಉಪೇತ್ಯ ಪುನರ್ಜನ್ಮ ದುಃಖ ಆಲಯಂ ಅಶಾಶ್ವತಂ ನ ಆಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಯಾರು ನನ್ನ ಸೇರುತ್ತಾರೋ ಅವ್ರಿಗೆ ಏನಾಗತ್ತೆ, ದುಃಖಕ್ಕೆ ನೆಲೆಯಾಗಿರ್ತಕ್ಕಂತಹ ಈ ಒಂದು ಜನ್ಮಗಳು, ಅಶಾಶ್ವತವಾಗಿರ್ತಕ್ಕಂತಹ ಈ ಪುನರ್ಜನ್ಮವನ್ನ ಪಡ್ಕೊಳ್ಳೋದಿಲ್ಲ. ಮತ್ತು ಒಂದು ಸತಿ ಆ ಪರಮಾತ್ಮನ ನಾವು ಸೇರ್ಬಿಟ್ರೆ ಮತ್ತೆ ಈ ಜನ್ಮಗಳ ಕಾಟ ಇರೋದಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಆ ಗರುಡ ಪುರಾಣದಲ್ಲಂತೂ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಇದ್ದಾಗ ಅನೇಕ ಕ್ರಿಮಿಕೀಟಗಳು ನಮ್ಮನ್ನ ಕಚ್ಚುತ್ತಾ ಇರತ್ತಂತೆ, ಹಿಂಸೆ ಆಗ್ತಾ ಇರತ್ತಂತೆ. ಆ ತಾಯಿಯ ಗರ್ಭದಲ್ಲಿ ನಮಗೆ ಹೇಳಿಕೊಳ್ಳಲಾರದಂತಹ ಕಷ್ಟ ಇರತ್ತಂತೆ. ಆ ಕಷ್ಟಗಳಿಗೆ ಗರ್ಭದಲ್ಲಿದ್ದಾಗ ಅಪ್ಪ ಇನ್ನೆಂದು ಜನ್ಮಗಳನ್ನ ಬರಬಾರ್ದು ನನಗೆ, ನಾನು ಬಹಳ ಉತ್ತಮನಾಗಬೇಕು ಅಂತ ಆ ಶಿಶು ಅನ್ಕೊಳ್ತಾ ಇರತ್ತಂತೆ. ಆದ್ರೆ ಆ ಮಾಯೆಗೆ ನಾವು ಒಳಪಟ್ಟು ತಾಯಿಯ ಗರ್ಭದಿಂದ ಈಚೆ ಬಂದ ತಕ್ಷಣನೇ ನಾವು ಅಳ್ತೀವಿ ಅಲ್ವಾ? ಮಕ್ಕಳು ಅಳ್ತಾರ ನೋಡಿದೀವಲ್ವಾ? ಅದಕ್ಕೆ ಹಸಿವು ಆಗತ್ತೆ, ಅದು ಆಹಾರವನ್ನ ಬಯಸತ್ತೆ. ಆಮೇಲಿಂದ ನಾವು ಮುಂದೆ ಮಾಡಬೇಕಾದ್ದು ಕಡಿಮೆ ಮಾಡ್ತೀವಿ, ಮಾಡಬಾರದನ್ನೇ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಹೀಗೆ ನಮ್ಗೇನಾಗುತ್ತೆ, ಪುನಃ ಪುನಃ ಜನ್ಮಗಳಿಗೆ ಕಾರಣವಾಗತ್ತೆ. ಹಾಗಾಗಿ ನಾವು ಆದಷ್ಟು ಕೂಡ ಒಂದು ಸತ್ಕರ್ಮಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮಾಡಿದಾಗ ನಮಗೆ ಈ ಪುನರ್ಜನ್ಮ ಅಂತಕ್ಕಂಥದ್ದು ಇರೋದಿಲ್ಲ ಅಂಥೇಳಿ ಶ್ರೀಕೃಷ್ಣನೇ ನಮಗೆ ಇಲ್ಲಿ ಅನುಗ್ರಹವನ್ನ ಮಾಡಿದಾನೆ ಅಂತಂದ್ಮೇಲೆ ಇದಕ್ಕಿಂತ ಇನ್ಯಾವ್ದು ಬೇಕು? ಈ ಜನ್ಮಗಳು ಅಂತಕ್ಕಂಥದ್ದು ನೀವು ಎಷ್ಟೇ ಸಾಹುಕಾರರಾಗಿರಿ, ಏನೇ ಆಗಿರಿ, ಆರೋಗ್ಯ ಅಂತಕ್ಕಂಥದ್ದು ಯಾವಾಗ ಕೈ ಕೊಡೋದೇ ಗೊತ್ತಿಲ್ಲ, ಅಥವಾ ಯಾವ ತರ ಯಾವಾಗ ಏನ್ ಕಷ್ಟಗಳು ಬರುತ್ತೆ ಅಂತಕ್ಕಂಥದ್ದು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಜನ್ಮ ಅಂತಕ್ಕಂಥದ್ದು ಏನಾಗಿದೆ, ದುಃಖದ ಆಲಯ, ಮನೆ, ದುಃಖದ ಮನೆಯಲ್ಲಿ ನಾವಿದ್ದ ಹಾಗೆ. ಹಾಗಾಗಿ ಈ ಜನ್ಮಗಳು ಬೇಡ ಅಂತಕ್ಕಂತಹ ಒಂದು ಸದ್ಜ್ಞಾನ ನಮಗೆ ಉಂಟಾಗಬೇಕು ಅಂಥೇಳಿ ಈ ಒಂದು ಶ್ಲೋಕದಿಂದ ನಾವು ಚಿಂತನೆಯನ್ನ ಮಾಡ್ಬೋದು.
ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯದು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಪುನರ್ಜನ್ಮ ನ ವಿದ್ಯತೆ. ಪುನರ್ಜನ್ಮ ಯಾವಾಗ ಉಂಟಾಗಲ್ಲ? ನಾವು ಅಂತ್ಯಕಾಲದಲ್ಲಿ ಆ ಪರಮಾತ್ಮನ ಧ್ಯಾನವನ್ನೇ ಮಾಡಿಕೊಂಡು ಇದ್ದಾಗ ನಮಗೆ ಪುನರ್ಜನ್ಮ ಅಂತಕ್ಕಂಥದ್ದು ಉಂಟಾಗಲ್ಲ ಅಲ್ವಾ? ಆ ಪುನರ್ಜನ್ಮ ಉಂಟಾಗದೆ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು? ನಾವು ಸತತವಾದಂತಹ ಪ್ರಯತ್ನವನ್ನ ಮಾಡಬೇಕು. ಮನಸ್ಸು ಒಂದ್ಸತಿಗೆ ಸರಿ ಹೋಗತ್ತಾ? ಒಂದ್ಸತಿಗೆ ನಮ್ಮ ಮಾತನ್ನ ಕೇಳತ್ತಾ? ಕೇಳಲ್ಲ. ಯಾಕೆ ಅಂತಂದ್ರೆ ಆ ಮನಸ್ಸು ಅಂತಕ್ಕಂಥದ್ದೇ ಹಾಗೆ ಚಂಚಲ. ಮನೋವೈಗ್ರಹ ಅಂತ. ಗ್ರಹ ಅಂದ್ರೆ ಏನೋ ತಿರುಗ್ತಾ ಇರೋದೆ ಅಲ್ವಾ? ಆ ಮನಸ್ಸನ್ನ ಚಲಿಸ್ತಾ ಇರ್ತಕ್ಕಂತಹ ಮನಸ್ಸನ್ನ ಏನ್ ಮಾಡಬೇಕು? ನಾವು ಹಿಡಿದಿಟ್ಕೊಳ್ಬೇಕು. ಅದನ್ನ ಚೆನ್ನಾಗಿ ಹಿಡಿದಿಟ್ಕೊಂಡಾಗ ಏನಾಗತ್ತೆ? ನಮ್ಮ ಮನಸ್ಸು ಒಂದು ಸತ್ಕರ್ಮಕ್ಕೆ ತಿರುಗತ್ತೆ. ಹಾಗಾಗಿ ಆ ಸತ್ಕರ್ಮವನ್ನ ಮಾಡಬೇಕು ಅಂತಂದಾಗ ನಮ್ಮ ಮನಸ್ಸನ್ನ ಪದೇ 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 ನಾವು ಹಿಡಿದಿಟ್ಕೊಳ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಸತ್ಕರ್ಮವನ್ನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ, ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ನಾವು ಹಿಡಿದಿಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣ. ಆ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಿ ಪುನರ್ಜನ್ಮ ರಾಹಿತ್ಯ ಮಾಡ್ಕೊಳ್ಳೋ ಒಂದು ಸಂಕಲ್ಪವನ್ನ ಮಾಡೋಣ ಅಂತ ಹೇಳಿ ಈ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ಕಥೆಯ ಮೂಲಕ ಹೇಳಿದಾಗ ನಾವು ಯಾರ ಸ್ನೇಹವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಸ್ನೇಹ ಮಾಡಕ್ ಮುಂಚೆನೆ ಚಿಂತನೆಯನ್ನ ಮಾಡಿ ಸ್ನೇಹವನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಯಾರ್ಯಾರ ಜೊತೆನೋ ಸ್ನೇಹ ಇಟ್ಕೊಂಡಾಗ ಏನಾಗುತ್ತೆ? ನಮಗೆ ತೊಂದರೆ ಅಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ. ಇದಕ್ಕೆ ಒಂದು ಕಥೆ ಇದೆ. ಸೊಳ್ಳೆ ಮತ್ತು ತಿಗಣೆಗಳ ಒಂದು ಸ್ನೇಹ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎರಡೂ ಮನುಷ್ಯನ ರಕ್ತವನ್ನ ಹೀರದೆ ಅಲ್ವಾ? ಆ ತಿಗಣೆ ಅಂತಂದ್ರೂ ಕೂಡ ಅದು ಮನುಷ್ಯನ ರಕ್ತ ಹೀರೆ ಅದು ಜೀವನವನ್ನು ಮಾಡ್ತಾ ಇರುತ್ತೆ. ಆ ಸೊಳ್ಳೆ ಅಂದ್ರೂ ಕೂಡ ಮನುಷ್ಯನ ರಕ್ತವನ್ನ ಹೀರೆ ಜೀವನವನ್ನ ಮಾಡ್ತಾ ಇರುತ್ತೆ. ಆದ್ರೆ ಕೆಲವು ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗೆ ಕೆಲವರು ಬಹಳ ವಿನಮ್ರವಾಗಿರೋ ಥರದಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಂಡು ಕಡೆಗೆ ನಮಗೂ ತೊಂದರೆ ಕೊಟ್ಟು ಅವರು ಕೂಡ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಹಾಗಾಗಿ ನಮಗೆ ಆ ಸ್ನೇಹ ಅಂತಕ್ಕಂಥದ್ದು ಸೆಲೆಕ್ಷನ್ ಇರಬೇಕು. ಆ ಸೆಲೆಕ್ಷನ್ ಅಂತಕ್ಕಂಥದ್ದಿಲ್ಲ ಅಂತಂದ್ರೆ ಯಾವ ರೀತಿ ತೊಂದರೆ ಸಿಗಾಕೊಳ್ತೀವಿ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಕತೆ. ರಾಜನ ಗೃಹದಲ್ಲಿ ಅವನ ಒಂದು ಶಯ್ಯಾಗೃಹ ಇರತ್ತಲ್ಲ, ಆ ಶಯ್ಯಾಗೃಹದಲ್ಲಿ ಹಾಸಿಗೆನಲ್ಲಿ ಕೆಲವು ತಿಗಣೆಗಳು ಸೇರ್ಕೊಂಡ್ಬಿಟ್ಟಿರುತ್ತಂತೆ. ಆ ತಿಗಣೆಗಳು ಏನ್ ಮಾಡತ್ತೆ? ಸಾಮಾನ್ಯವಾಗಿ ಅದೇನು ಶಬ್ದ ಮಾಡಲ್ಲ, ನಮಗ್ ಗೊತ್ತಾಗದಾಗೆ ಬಂದು ರಕ್ತವನ್ನ ಹೀರಿ ಅದು ಅದರ ಜಾಗದಲ್ಲೆಲ್ಲ ಸಂಧಿಗೊಂದಿಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹೀಗೆ ಇರ್ಬೇಕಾದ್ರೆ ಒಂದು ದಿವಸ ಸೊಳ್ಳೆಗಳು ಬಂದು ಹೇಳ್ತಂತೆ, ನೀವು ರಕ್ತವನ್ನ ಹೀರಿ ಜೀವನ ಮಾಡೋದು, ನಾನು ರಕ್ತವನ್ನ ಹೀರಿ ಜೀವನ ಮಾಡೋದು, ಹಾಗಾಗಿ ನಾನು ನೀವು ಸ್ನೇಹ ಮಾಡ್ಕೊಳ್ಳೋಣ ಅಂತ ಹೇಳ್ತಂತೆ. ಅದಕ್ಕೆ ತಿಗಣೆಗಳು ಮೊದಲು ಒಪ್ಲಿಲ್ಲ ಅಂತೆ. ಬೇಡ ಬೇಡ, ನೀನು ಸ್ನೇಹ ಮಾಡಿದ್ರೆ ನಮಗೆ ತೊಂದರೆ ಜಾಸ್ತಿ, ಹಾಗಾಗಿ ನೀನು ಹೊಟ್ಟೋಗ್ಬಿಡು, ನಿನ್ನಿಂದ ನಮಗ್ ತೊಂದರೆ ಆಗತ್ತೆ ಅಂತ ಹೇಳಿ. ಇಲ್ಲ, ನಾನು ನಿಮ್ಗೇನು ತೊಂದರೆ ಕೊಡೋದಿಲ್ಲ, ನಿಮ್ಮ ಪಾಡು ನೀವು ರಕ್ತ ಹೀರಿ, ನನ್ನ ಪಾಡು ನಾನು ರಕ್ತ ಹೀರ್ತೀನಿ ಅಂತ ಹೇಳಿ. ಈ ಲೂಟಿ ಮಾಡೋರೆಲ್ಲ ಒಂದೇ ಕಡೆ ಸೇರಿದ ಹಾಗೆ. ಸರಿ, ಇದು ಸರಿ, ನೀನು ಅವನಿಗೆ ಯಾವ್ದಾರನೋ ತೊಂದರೆ ಕೊಡದ ಹಾಗೆ ನೀವು ನಮ್ಮ
ಇರುವಿಕೆಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಹೇಳ್ತಾವಂತೆ. ಆಯ್ತು ಅಂತ ಸೊಳ್ಳೆ ಒಪ್ಕೊಳತ್ತಂತೆ. ಹೀಗೆ ಇದ್ದಾಗ ರಾಜ ಆಯಾಸ ಆಗಿ ಬಂದಿರ್ತಾನೆ. ಈ ಮಾಮೂಲಿ ಸೊಳ್ಳೆ ಬಂದು ಕಿವಿ ಹತ್ರ ಗುಯ್ ಅಂತ ಸೌಂಡ್ ಮಾಡ್ಕೊಂಡು ನಮ್ಗೆ ಡಿಸ್ಟರ್ಬ್ ಮಾಡತ್ತಂತೆ. ಅವಾಗ ರಾಜಂಗೆ ಎಚ್ಚರ ಆಗತ್ತೆ. ಮತ್ತೆ ಅದೇ ಸಮಯದಲ್ಲಿ ಈ ಚಿಗಣೆಗಳು ಕೂಡ ಅವನಿಗೆ ಸಡನ್ ಆಗಿ ಎಚ್ಚರ ಆಯ್ತಲ್ಲ, ಈ ಚಿಗಣೆ ಕಚ್ಚದು ಕೂಡ ಅವನಿಗೆ ಗೊತ್ತಾಯ್ತು. ಅವಾಗ ಈ ಸೊಳ್ಳೆ ಬೇರೆ ಶಬ್ದ ಮಾಡಿದ್ರಿಂದ, ಇಲ್ಲ ಅಂದ್ರೆ ಅವನಿಗೆ ಆ ಒಂದು ಗಾಢವಾದ ನಿದ್ದೆನಲ್ಲಿ ಆ ಚಿಗಣೆ ಕಚ್ಚಿರೋ ರಕ್ತ ಹೀರ್ತಾ ಇದ್ದು ಗೊತ್ತೇ ಆಗಿರೋದಿಲ್ಲ ಎಷ್ಟೋ ದಿವಸಗಳಿಂದ, ವರ್ಷಗಳಿಂದ. ಈ ಸೊಳ್ಳೆಯಿಂದ ಯಾವಾಗ ಎಚ್ಚರ ಆಯ್ತು ಅವನಿಗೆ ಚಿಗಣೆ ಕಚ್ಚಿದ್ದು ಗೊತ್ತಾಯ್ತು. ಅವಾಗ ಏನ್ ಮಾಡ್ತಾನೆ ನೋಡಿ, ನನ್ನ ಹಾಸಿಗೆನಲ್ಲಿ ಹಂಸತೂಲಿಕಾ ಕಲ್ಪ ಅಂತ ಹೇಳ್ತಾರೆ ಅವ್ರಿಗೆ, ಅಷ್ಟು ಮೃದುವಾಗಿ ಚೆನ್ನಾಗಿರುತ್ತೆ ಹಾಸಿಗೆ ಅಂತ ಹೇಳಿ. ಚಿಗಣೆಗಳು ಸೇರ್ಕೊಂಡಿದೆ, ಇದನ್ನೆಲ್ಲ ನಾಶ ಮಾಡಿ ಅಂತ ಹೇಳಿ ತನ್ನ ಸೇವಕರಿಗೆ ಆಜ್ಞೆ ಮಾಡ್ತಾನಂತೆ. ಅವಾಗ ಈ ಸೊಳ್ಳೆಯಿಂದ ಆ ತಿಗಣೆಗಳು ಕೂಡ ಎಲ್ಲವೂ ನಾಶ ಆಗುತ್ತೆ. ಅದಕ್ಕೆಲ್ಲ ಔಷಧಿ ಹೊಡೆದು ಅದೆಲ್ಲ ಸಾಯಿಸ್ತಾರೆ. ಹಾಗೆ ಕೆಲವು ಸತಿ ನಮ್ಮ ಜೀವನೋಪಾಯಕ್ಕೆ ನಾವು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವೋ ಆ ಜೀವನೋಪಾಯಕ್ಕೆ ಅಥವಾ ನಮ್ಮ ಜೀವನಕ್ಕೇನೆ ಯಾರೋ ಅಯೋಗ್ಯರ ಸ್ನೇಹವನ್ನು ಮಾಡಿದಾಗ ನಮ್ಮ ಜೀವನೋಪಾಯಕ್ಕೇನೆ ತೊಂದರೆಯನ್ನ ಕೊಟ್ಬಿಡ್ತಾರೆ. ಹಾಗಾಗಿ ನಮ್ಮ ಆ ಅಯೋಗ್ಯರ ಸ್ನೇಹವನ್ನ ಮಾಡಬಾರ್ದು, ಸತ್ಸಂಗವನ್ನ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಸತ್ಸಂಗದಲ್ಲಿದ್ದಾಗ ಅವರು ಯಾವುದು ಸರಿ ಯಾವ ತಪ್ಪು ಅನ್ನೋದನ್ನ ನಮಗೆ ಕಾಲ ಕಾಲಕ್ಕೆ ಹೇಳ್ತಾರೆ. ನಾವು ದುರ್ಜನರ ಸಂಘವನ್ನ ಮಾಡ್ತು ಅಂದ್ರೆ ಅವರು ನಮಗೆ ನಾವು ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟು ಹಾಗೆ ಯಾಕೆ ಮಾಡ್ತೀಯ, ಹೀಗೆ ಮಾಡಿದ್ರೆ ಸುಲಭವಾಗಿ ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ಸುಖ ಅನುಭವಿಸ್ಬೋದು ಅಂತ ಹೇಳಿ ತಪ್ಪು ದಾರಿಗೆ ಎಳೆದು ನಮ್ಮ ಜೀವನವನ್ನ ನರಕಮಯವಾಗಿ ಮಾಡೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಯೋಗ್ಯರ ಸಂಘ, ಸತ್ಸಂಗ ಮಾಡೋದ್ರ ಜೊತೆಗೆ ನಮ್ಮ ಒಂದು ವಿವೇಕವನ್ನ ಉಪಯೋಗಿಸಿ ನಾವು ಜೀವನವನ್ನ ಮಾಡೋದು ಅತ್ಯುತ್ತಮವಾದಂತಹ ಒಂದು ವಿಚಾರವನ್ನ ನಾವು ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಪಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.